ಅಲ್ಲ ನನ್ನೇನ್ ಮಾಡಕ್ ಉಳ್ಸಕ್ ಹೋದ್ರಿ ನೀವು? ನಾನು ಯಾರಿಗಾಗ ಬದುಕಿರ್ಬೇಕು? ಸುಮ್ಮನೆ ನಿಮ್ಗೇನು ನನಗೆ ಇಲ್ಲಿ ಬದುಕದೆ ಬೇಡ. ನಾನು ನನ್ನ ಪಾಳಂಗನ ಬಿಟ್ಬಿಡಿಯತ್ತಾಗಿ ನಾನು ಎಲ್ಲಾರು ಹೋಗಿ ಜೀವ ಬಿಟ್ಬಿಡ್ತೀನಿ. ಅಲ್ಲ ಕಣ್ಚಿಕವ, ನೀನ್ ಮಾಡ್ರ ಸರಿಯಾ? ಹೋಗಿ ಹಗ್ಗ ಹಾಕಳಕ್ ಹೋಗಿದ್ಯಲ್ಲ ನೀನು. ಏ ಸುಮ್ನೆ ನೀನು ಏನು ಜಯ ಮಾಡ್ದಿರ ತಪ್ಪೇನು ಮಾಡಿಲ್ಲ ಕತೆ. ಹೋಗ್ರಪ್ಪ ಹೋಗಿ, ಮಾನ ಮರ್ಯಾದೆ ಕಳ್ದಿರೋ ಪರವಾಗಿಯ ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಹೋಗಿ. ಅವಳು ಮಾಡಿರೋದೇ ಸರಿ ಕತೆ. ಇವ್ಕಲ್ಲ ನೀವು ಈ ಕಾಲದವರು ನಿಮ್ಗೆ ಅದು ತಪ್ಪು ಅನ್ಸಕ್ಕಿಲ್ಲ. ನಮ್ಮ ಕಾಲನೇ ಬೇರೆ ಕಣಪ್ಪ. ತಲೆ ಎತ್ಕೊಂಡು ಹೆಂಗ್ಲ ಓಡಾಡನೆ ನಮ್ಮ ಅಪ್ಪನ ಮನೆಯವ್ರ ಕಡೆಯವರು. ಇನ್ನು ಅಕ್ಕಪಕ್ಕದ ನೆಂಟರು ಎಲ್ಲವ ಮದುವೆ ಮಾಡಿ ಅಂತ ಬಡ್ಕೊಂಡ್ರು. ನಾನು ಇಲ್ಲ ಕತೆ, ನನ್ನ ಮಗಳು ಭಾರಿ ಒಳ್ಳೆಯವಳು, ಬೇರೆಯವ್ರಂಗಲ್ಲ. ನಾನು ಹೇಳ್ದಂಗೆ ಕೇಳ್ತಾಳೆ, ನನ್ನ ಮಗಳು ಚೆನ್ನಾಗಿರ್ತಾಳೆ, ಇರೋಳನ್ನ ಹಿಡ್ಸ್ಕೊಳ್ದವ 4 ದಿವಸ ಅಂತಂದ್ರೆ ಅಲ್ಲಕಲ್ಲ ನಿಮ್ಮ ಹೂವ ಬಾಯಿಗೆ ಬಂದಂಗೆ ಬೋಯ್ತಾಳೆ ಕಲ, ಬಾಯಿಗೆ ಬಂದಂಗೆ ಬೋಯ್ತಾಳೆ. ನನ್ನ ಗಂಡನ ಜೊತೆ ಬಂದು ನನ್ನ ಜೀವನ ಹಾಳು ಮಾಡಿದ್ಲು ಅಂತ. ಈಗ ಹಾಳಾದಳು ಹೋಗಿ ನಿನ್ನ ಬಾವನ್ನ ತಮ್ಮನಿಗೆ ಹೋಗಿದ್ದಾಳೆ ಅಂತಲ್ಲ. ಈಗೇನು ಅನ್ನಕ್ಕಿಲ್ಲ. ನಾನು ಹಿಂಗೆ ತಲೆ ಎತ್ಕೊಂಡು ಹೆಂಗೆ ಓಡಾಡನೆ ಲೋ ನವೀನ. ಇಲ್ಲ ಕತೆ, ಇವನ್ನೆಲ್ಲ ನನ್ನ ಕಣ್ಣಲ್ಲಿ ನೋಡ್ಕೊಂಡು ಇರಕ್ಕಾಯ್ಕಿಲ್ಲ. ನನ್ಗೆ ಯಾಕೆ ಕುಳ್ಸಕ್ ಹೋದ್ರಿ? ನಾನು ಯಾರಿಗಾಗ ಬದುಕನೆ ಹೇಳಿ? ನನಗಾಗ ಒಬ್ರು ಇಲ್ಲ, ಇರೋಳೊಬ್ಳು ಅವಳು ನಿಗ್ರು ಕಡ್ಲು. ಅವಳು ನನ್ನ ಪಾಕ್ ಸತ್ತೋದ್ಲು ಕತೆ, ಬೇಕಾಗಿಲ್ಲ. ನಾನು ಇರಕ್ಕಿಲ್ಲ, ನನಗೆ ಐಕಿಲ್ಲ. ಈ ಜೀವನನೂ ಬೇಡ, ನನಗೆ ಏನು ಬೇಡ. ಸುಮ್ಮನೆ ನನ್ನ ಪಾಳಂಗ ನನ್ನ ಬಿಟ್ಬಿಡಿ, ನಾನು ಎತ್ತಾದ್ರು ಕಡ್ದೋಯ್ತೀನಿ. ನನಗೆ ಐಕಿಲ್ಲ ಕತೆ ಇವ್ರ ಜೊತೆಗೆಲ್ಲ ಹಾಡು ಸಾಯಕ್ಕೆ. ಇರೋರೆಲ್ಲ ಫೋನ್ ಮಾಡಿ ನಿನ್ನ ಮಗಳು ಹಂಗೆ ಹಿಂಗೆ ಹಂಗೆ ಜಂಬ ಕೊಚ್ಕೊತಿದ್ದೆ, ಹಿಂಗೆ ಜಂಬ ಕೊಚ್ಕೊತಿದ್ದೆ ನೋಡ್ದೆ. ಸುಮ್ಮನೆ ಅಂದ್ಕೊಂಡು ಎಲ್ಲವ ಹಿಂಗೆ ಆಡ್ತಾ ಕೂತವ್ರೆ. ನಾನುವೇ ನಂಬಿಕೆ ಇಡಬಾರ್ದವಳ ಮೇಲೆ ನಂಬಿಕೆ ಇಟ್ಬಿಟ್ಟೆ ನಾನು ಇಟ್ಟೆ ನಂಬಿಕೆ. ಅವ್ಳು ಇಟ್ಕೊಂಡಿಲ್ಲ. ಅವಳು ಮಾನ ಮರದಿ ತೆಗೆದುಬಿಟ್ಟು 3 ಕಾಸು ಬೆಲೆ ಇಲ್ದಂಗೆ ಮಾಡಿಬಿಟ್ಲು. 3 ಕಾಸು ಬೆಲೆ ಇಲ್ದಂಗೆ ಮಾಡಿಬಿಟ್ಲು. ಬೇಕಾಗಿಲ್ಲ ಈ ಜೀವನ ಯಾರಿಗೆ? ನನ್ನ ಯಾಕೆ ಕುಡ್ಸಕ್ಕೆ ಹೋದ್ರಿ ಹೇಳಿ ನೀವಿಬ್ರುವೆ? ನಾನು ನಿಮ್ಮನ್ನ ಯಾಕೆ ಬಿಡಿ, ನನ್ನ ಪಾಳನ್ನ ಬಿಟ್ಬಿಡಿ ನೀವು. ಚಿಕ್ಕವ, ಎಲ್ಲಕ್ಕೂ ಸಾವೇ ಒಂದು ಪರಿಹಾರ ಅಲ್ಲ. ನೀನು ಯಾಕಂಗೆ ಆಡ್ತಿದ್ದಿ ನೀನು? ಖುಷಿ ಸಮಾಧಾನ ಆಗು. ಯಾರು ಮಾಡಿರಲ್ಲ ತಪ್ಪ. ಇದು ಈಗ ಎಲ್ಲ ಮಾಮೂಲಿ ಕತೆ. ಪ್ರೀತಿಸಿ ಮದುವೆ ಆಗೋದು ಮಾಮೂಲಿ. ಜಯ ನಮ್ಮ ಜೊತೆಗೆ ಹೇಳ್ಕೊಂಡಿದ್ರೆ ನಾವೇ ಬೇಕಾರೆ ಸೂರಿ ಪವರ್ ಜೊತೆಗೆ ಮಾತಾಡ್ಬಿಟ್ಟು ಏನಾದ್ರು ಮದುವೆ ಮಾಡಿಸ್ಬೋದಾಗಿತ್ತು. ಅವಳೇನು ಎದ್ರುಕೊಂಡಂಗೆ ಮಾಡವಳೆ ಕತೆ. ನೀನು ಅದನ್ನೇ ತಲೆ ಹಾಕೊಂಡು ಅದೇ ದೊಡ್ಡ ವಿಚಾರ ಅಂತ ಏನು ಮಾಡ್ಕೊಬೇಡ. ಮಾತಾಡೋರು 4 ದಿವಸ ಮಾತಾಡ್ತಾರೆ, ಆಮೇಲೆ ಅವ್ರು ಸರಿ ಆಯ್ತಾರೆ. ನೀನು ತಲೆ ಕೆಡ್ಸ್ಕೊಬೇಡ. ಅವ್ವ ಏನಂದಳು ಇರೋರು ಒಂದ್ಲ ಹೇಳು, ನಾನು ಮಾತಾಡ್ತೀನಿ. ಇಲ್ಲ ಕಣಪ್ಪ, ನಿಮ್ಮವ್ವ ಏನಂದದು? ನಿಮ್ಮವ್ವ ಏನು ಅನ್ನೋಕ್ಕಿಲ್ಲ ಬಿಡು. ನಿಮ್ಮ ಅಪ್ಪನು ಭಾರಿ ಬೇಜಾರಾಗೋಗದೆ. ಇರೋಳೊಬ್ಳು ಮಗಳು ಮಗನುವೆ ನನಗೆ ಹೇಳ್ದಂಗೆ ಮದುವೆ ಆಗಲಿಲ್ಲ. ನಂದಿನಿನೂ ಕರಿತಾನೆ ಮದುವೆ ಮಾಡಿದ್ರು. ಇವಳನ್ನ ಯಾರು ಅಚ್ಚುಕಟ್ಟಾಗಿ ಮಾಡೋದ ಅಂತ ನಿಮ್ಮ ಅಪ್ಪ ಅನ್ಕೊಂಡಿದ್ದ. ಈ ಕೆಲಸ ಮಾಡ್ಬಿಟ್ಟು ಹೊಂಟೋದ್ಲಲ್ಲ ದರದ ಮುಂಡೆ. ಮತ್ತೆ ಮೊದಲು ನೀವು ಈ ಆಲೋಚನೆಯಿಂದ ಹೊರಗೆ ಬನ್ನಿ. ನೀವು ಅದೇ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ನೀವು ಸಂಜೆ ಗಂಟೆ ರೂಮಲ್ಲಿ ಕೂತ್ಕೋಬೇಡಿ ಅಂತ ಅದಕ್ಕೆ ಅನ್ನೋದು. ಏನಾಯ್ತು? ನಾನು ನಂದಿನಿನ ಫೋನ್ ಮಾಡಿ ಕೇಳಿಲ್ವಾ ಚೆನ್ನಾಗಿದ್ದಾಳಂತೆ? ಅವಳು ಚೆನ್ನಾಗಿರಲಿ, ಸಕ್ಕರೆ ಸಾಯ್ಲಿ. ಅವಳ ವಿಚಾರನ ಇನ್ಮೇಲೆ ನನ್ನ ಮುಂದೆ ಹೇಳ್ಬೇಡಿ ನೀವು. ಅವಳು ಯಾರೋ ನಾನು ಯಾರೋ ಅದೇ ಕಾಳು ಸುದ್ದಿ ಹೇಳಿರಿ. ಈಗ ಇರೋರು ನೀವು ಇಬ್ಬರೇ. ಕಷ್ಟನೋ ಸುಖನೋ ಹೆಂಗ ಇವನಿತಾನೆ. ಸುಮ್ಮನೆ ನೀವು ಅವಳ ಸುದ್ದಿಯ ನನ್ನ ಮುಂದೆ ಹೇಳಬೇಡಿ. ನೀವು ಬೇಕಾದ್ರೆ ನಿಮ್ಮ ಕಾಲಕ್ಕೆ ಬೇಕಾದ್ರೆ ಬಿದ್ದುಬಿಡ್ತೀನಿ. ಯಾಕೆ ಬೇಕು ಇದು? ಯಾಕೆ ಬೇಕು? ಬೇಡ ಬೇಡ ಬೇಡ, ನನಗೆ ಆಯ್ತಿಲ್ಲ ಕಣಪ್ಪ ಇವೆಲ್ಲವ. ಚಿಕ್ಕವ, ಸುಮ್ಮನೆ ನನ್ನ ಮೇಲೆ ಪ್ರೀತಿ ಇದ್ರೆ ಮಗ ಅಂತ ಅಂತಿದ್ದಿ. ನನ್ನ ಮೇಲೆ ಪ್ರೀತಿ ಇದ್ರೆ ಸುಮ್ಮನಿರು. ಏನು ಮಾಡೋಕ್ಕಾಗಿಲ್ಲ. ಅವಳು ಏನು ತಪ್ಪು ಮಾಡಿಲ್ಲ ಕತೆ. ನೀನು ಹಂಗೆ ಅನ್ಬೋದು. ಅವಳ ಪರವಾಗಿ ಮಾತಾಡ್ಕೊ ಹೋಯ್ತಾನಲ್ಲ ಇವನಿಂತ ಮಾನ್ಗಿಟ್ಟವನು ಅಂತ. ಇನ್ನೇನು ಮಾಡೋಕ್ಕಾಗದು? ಹಂಗಲಕ್ಕ ನೋಡ ನವೀನ, ಹಂಗಲಕ್ಕಲ್ಲ. ಪ್ರೀತಿ ವಿಚಾರ ಅಲ್ಲ ಇದು. ಅಷ್ಟು ನಂಬಿದ್ಕೆ ಹಿಂಗೆ ಮಾಡ್ಬಿಟ್ಟು ಹೊಂಟೋದ್ಲಲ್ಲ. ಇನ್ನೊಂದು ಸ್ವಲ್ಪ ನೀವು ಬರ್ದೋಗಿರೆ ನನ್ನ ಪಾರ್ ನಾನು ಶಿವನ ಪಾದ ಸೇರ್ಕೊಳ್ಳೋನು ನೆಮ್ಮದಿನಾರು ಸಿಗೋದಕ್ಕಲ್ಲ. ಅವಳಿಗಾಗಿ ನಾನು ಕಷ್ಟದ ಸುಖನ ಒಬ್ಳಿಗಾಗಿ ಕಲ ಇದ್ದಿದ್ದು ನಾನು. ಇಲ್ಲಾಂದ್ರೆ ನಾನೇ ಅದಕ್ಕೆ ಇಷ್ಟು ಕಷ್ಟ ಬಿಡಬೇಕಾಯ್ತು. ಸಣ್ಣ ಮನೇಲಿ ಅಲ್ಲಿ ನೆನೀತಿತ್ತು ಎಲ್ಲ ತೂವೆ. ನನ್ನ ಮಗಳಿಗಾಗಿ ಕಷ್ಟಪಟ್ಟು ಗೈದಿ ಪೈದಿ ಸಂಪಾದನೆ ಮಾಡ್ಕೊಂಡು ಅವ್ನು 4 ಸೀಟ್ ಹಾಕೊಂಡು ಹೆಂಗೋ ಕಾಲ ಕಳ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಿದೆ ನನ್ನ ಮಗಳಿಗಾಗಿ ಅಂತ. ಇವಳು ಇಂಥ ಕೆಲಸ ಮಾಡ್ಬಿಟ್ಟು ಹೊಂಟೋದಲ್ಲ. ಸಾಕಿ ಏನು ಪ್ರಯೋಜನ? ಮಕ್ಕಳಾಯ್ತವೆ ಮರಿ ಆಯ್ತವೆ ಅಂತ ನಾವು ಹಿಂಗೆ ಸಾಕಿ ಸಲವಿ ಸುಮ್ಮನೆ ವೇಸ್ಟು ಅದೆಲ್ಲ ಮಾಡೋದು. ಅವೆಲ್ಲವ ಐಕಿಲ್ಲ. ಮಕ್ಕಳಾಯ್ತವೆ ಮರಿ ಆಯ್ತವೆ ಅಂತ ನಾವು ಅನ್ಕೊಳ್ಳೋದು ಅಷ್ಟೇ. ಅದೆಲ್ಲ ಭ್ರಮೆ ಕಲ. ಭ್ರಮೆ. ಚಿಂತಂತ ಮಕ್ಕಳು ಸಿಗಬೇಕು ಅಂದ್ರೂ ಪುಣ್ಯ ಮಾಡಿರ್ಬೇಕು ಕಲ. ನಮ್ಮಂತವ್ರಿಗೆಲ್ಲ ಎಲ್ಲಿ ಪುಣ್ಯ ಅವೆಲ್ಲವ? ಎಲ್ಲಿ ಅಂತವ? ಇಲ್ಲ ಕತೆ, ನನಗೆ ಆಯ್ಕಿಲ್ಲ ಅಂದರೆ ನನಗೆ ಆಯ್ಕಿಲ್ಲ. ನೀವು ನನಗೆ ಸುಮ್ಮನೆ ಹಿಂಸೆ ಕೊಡ್ಬೇಡಿ. ನನ್ನ ಪಾಳಗಳನ್ನು ಬಿಟ್ಬಿಡಿ. ನನಗೆ ಜೀವನ ಈ ಕತೆ ಎಲ್ಲವ ಸಾಕಾಗೋಗದೆ. ನಾನು ಹೇಳಿದ್ರೆ ಅದಕ್ಕೆ ನೀವು ತಲೆಗೆ ಹಾಕತ್ತೆ ಇಲ್ಲ. ಬಿಟ್ಬಿಡ್ರಪ್ಪ, ನನ್ನ ಪಾಳಗಳನ್ನು ಬಿಟ್ಬಿಡಿ. ಹೆಂಗೋ ನಾನು ಜೀವ ಬಿಟ್ಬಿಟ್ಟು ಹೆಂಗೋ ನೆಮ್ಮದಿಯಾಗಿರ್ತೀನಿ. ಯಾಕೆ ಸುಮ್ಮನಿರಿ ನೀವು? ಅಲ್ಲ ದಡ್ರಂಗೆ ಮಾತಾಡ್ತಿದ್ದೀರಲ್ಲ ನೀವು. ಇದು ಸರಿಯಾ? ಅಷ್ಟು ಬುದ್ಧಿವಂತರಾಗಿ ದಡ್ರಂಗೆ ಸುಮ್ಮನೆ ಇರಿಯತ್ತೆ ನೀವು. ದಡ್ರಂಗೆ ಆಡಬೇಡಿ ನೀವು. ಅದು ಯಾಕಂಗೆ ಆಡಿದ್ರಿ ದಡ್ರ ಥರ ನೀವು? ಅಲ್ಲ ನೀವು ಹಂಗೆ ಅನ್ಕೋಬೋದು. ಹಿಂಗೆ ಮುಂದೆ ಮಾತಂತೀನಿ. ನಮ್ಮ ಅಪ್ಪನ ಮನೇಲೂ ನಿಮಗಿಂತ ಹೆಚ್ಚಾಗಿ ಕೂಗಾರಿ ಅಡ್ಚಾಡಿ ಜಗಳ ಎಲ್ಲ ಆಡೋರು. ಈಗ ಅವರೇ ಸುಮ್ಮನೆ ಆಗಿಲ್ವ? ಅವರೇ ಸರಿಯಾದ್ರು ಕಲತೆ. ಅವರೇ ಸರಿಯಾದ್ರು ಕಾಪಕ್ಕೆ ಹಿಂಗೆ ಆಡ್ತಿದ್ದೀರಿ. ಇನ್ನೊಂದು 10 ದಿವಸ ಕಳೆದ ಮೇಲೆ ನೀವೇ ಚೆನ್ನಾಗ್ತಿದ್ದೀರಿ. ಇಲ್ಲ ಇಲ್ಲ ಇಲ್ಲ, ನಾ ಸರಿ ಹಾಕಿಲ್ಲ. ನೀವು ಏನಾರು ಹಣ್ಣು ಬೇಕಾದ್ರೆ ಏನಾರು ಮಟ್ಟು ಇವಳು ಅಲ್ಲಿ ಕಾರ್ಗಿರ್ಕ ಬಂದ್ಬಿಟ್ರೆ ನೀವು ನಾನು ಅವತ್ತೇ ಇರೋಕ್ಕಿಲ್ಲ. ಸತ್ತೋಗ್ಬಿಡ್ತೀನಿ ನಾನು. ಎದುರಿಸ್ತಾ ಇಲ್ಲ ಕರ್ ನವೀನ, ನಿಜವಾಗ್ಲೂ ಹೇಳ್ತಾರೆ. ನಾನು ಬೇಕಾಗಿಲ್ಲ. ಅವಳು ಇಷ್ಟು ಮಾಡ್ಬಿಟ್ಟು ಹೋಗೋಳೆ ಅಂದಮೇಲೆ ನನ್ನ ಪಾಡ್ಗಳು ಸತ್ತೋದು. ನಾನು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಬೇಡ, ನಾನು ಬದುಕಿದ್ದು ಅವಳಿಗೋಸ್ಕರನೇ ಇಲ್ಲಿ ಗಂಟ
ಸತ್ರು ಬೇಡ ಅವಳಿಗೋಸ್ಕರನೇ ಸಾಯಿತು ಇನ್ನು ನಾನು ಮುಂದಕ್ಕೆ ಬೇಡ ಕಣಪ್ಪ ಅವಳು. ಅಲ್ಲಕ್ಕ ಚಿಕ್ಕಪ್ಪ ಅವ್ಳ ಮೇಲೆ ಅಷ್ಟ ಆಸೆಗಿದ್ದೀನಿ ನೀನು, ಅವ್ಳು ಕಂಡ್ರೆ ಅಷ್ಟು ಪ್ರೀತಿಯಾಗಿದ್ದೀನಿ ನೀನು, ಅದೇ ಕಂಗೆ ಆಟ ಮಾಡ್ಕೊ ಕೂತಿದ್ದಿ. ನಾನು ನೀನೇ ಆಟ ಮಾಡ್ಕೊ ಕೂತಿದ್ಯಲ್ಲ. ಏನು ಆಟ ಇಲ್ಲೇನಪ್ಪ ಆಟ ಬತ್ತು, ಇಲ್ಲೇನು ಆಟ ಬತ್ತು, ಅವಳ ಆಟ ತಾನೇ ಅವಳು ಸಾಧಿಸ್ಕೊ ಹೋಗಿರೋದು. ನಾವು ಅವ್ವ ಅಪ್ಪ ಅಪ್ಪಂದು ಏನಾರು ಹೇಳಿದ ಮತ್ತೆ ಕೇಳಬೇಕು ಮುಟ್ಟಬೇಕು ಅವ್ರಿಗೊಂದು ಮರ್ಯಾದೆ ಉಳಿಸ್ಬೇಕು ಅಂತ ಅಂದಿದ್ರೆ ಅವಳು ಇರೋವಳು ಅವಳ ಆಟನೇ ದೊಡ್ಡದು ಮಾಡ್ಕೊಂಡು ಹೋಗವಳೆ ಅಂದಮೇಲೆ ನಾವು ಅವ್ರು ಹೋಗ್ಬೇಕರವ ಎತ್ತದವ್ವ. ನಾವು ಹೆಂಗಿರ್ಬೇಕು, ನಮ್ಮ ಮರ್ಯಾದೆ ಕೊಡಲಿಲ್ಲ ಅಂದಮೇಲೆ ಬೇಕಾಗಿಲ್ಲ ನಮಗೆ, ಬೇಕಾಗಿಲ್ಲ ಅಂದಮೇಲೆ ಬೇಕಾಗಿಲ್ಲ ನನಗೆ. ಅವಳ ಬಗ್ಗೆ ಇನ್ನೊಂದು ಮಾತು ಎತ್ತದಾಗಲಿ ವಿಚಾರ ಎತ್ತದಾಗಲಿ ಮಾಡೋಕೆ ಹೋಗ್ಬೇಡಿ ನೀವು. ಸರಿ ಕತೆ ಅವಳ ಬಗ್ಗೆ ಅವ್ಳು ಮಾತಾಡೋಕ್ಕಿಲ್ಲ, ಕತೆನೂ ಮಾಡೋಕ್ಕಿಲ್ಲ. ನೀವು ಮಾತ್ರ ನಿಮ್ಮ ತಮ್ಮ ಯಾಕನತ್ತೆ ಇನ್ಮೇಲಿಂದ ನೀವು ಇಲ್ಲ ಮದುವೆ ಕೋಣೆಲಿ ಮನೆ ಕಳಿ, ಇಲ್ಲ ನಮ್ಮ ರೂಮ್ಗೆ ಬನ್ನಿ, ಇಲ್ಲ ನಾನೇ ನಿಮ್ಮ ರೂಮಿಗೆ ಬರ್ತೀನಿ ಅಷ್ಟೇ. ಸಂಜೆ ಮನೆ ಕಳೋದಕ್ಕೆ ಏನು ನೀವು ಹಿಂಗೆ ಕತೆ ಮಾಡ್ಕೊ ಕೂತಿದ್ದೀರಲ್ಲ, ನೀವು ಕರೆದ್ರೂ ಸಂಜೆ ಗಂಟೆ ರೂಮಲ್ಲಿ ಕೂತ್ಕೊತಿದ್ರಿ, ನಾವೆಲ್ಲ ಮಾತಾಡ್ಸ್ಕೊಂಡು ಕೂತಿರ್ತಾರೆ ಅಂತ ನಾವಂದ್ರೆ ನೀವು ಈಗ ಕೆಲಸ ಮಾಡ್ಕೊಂಡಿದ್ದೀರಲ್ಲ ನೋಡ್ಗಿಡ್ಲಿಲ್ಲ ಅಂದ್ರೆ ಏನತ್ತೆ ಕತೆ. ಒಂದ್ಸರಿ ಮನ್ಸ ಜೀವ ಕಳ್ಕೊಳ್ಳೋದು ಸುಲಭ ಕಣತ್ತೆ. ನಾನುವೇ ಹಿಂಗೆ ಮಾಡಕ್ಕಂತ ಹೋಗಿದ್ದೆ, ನಮ್ಮ ಅಣ್ಣ ಹೆಂಗೋ ಕಾಪಾಡೋದಕ್ಕೆ ನಾನು ಇಲ್ಲಿ ನಿಂತೀನಿ, ಇಲ್ಲಾಂದ್ರೆ ನಾನು ಯಾವತ್ತೋ ಹೊಂಟೋಗಿವ್ನಿ. ಸಮಯ ಒಂದೇ ಸಮಯ ಇರೋಕ್ಕಿಲ್ಲ ಕಣತ್ತೆ, ಎಲ್ಲರಿಗೂ ಸರಿ ಆಯ್ತದೆ. ನಿಮ್ಮ ವಯಸ್ಸಲ್ಲಿ ನಿಮಗಿಂತ ಚಿಕ್ಕವಳಾಗಿರ್ಬೋದು, ಆದರೆ ಒಂದು ಮಾತಂತೀನಿ ಅಂತೆ, ಸಮಯ ಒಂದೇ ಸಮಯ ಇರೋಕ್ಕಿಲ್ಲ. ಸಮಯ ಬದಲಾದಂಗೆ ನಾವು ಬದಲಾಯ್ತೀವಿ, ನಮ್ಮ ಆಲೋಚನೆನೂ ಬದಲಾಯ್ತವೆ. ನಿಮ್ಮ ಅಮ್ಮಯ್ಯ ಕಣತೆ ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ಸರಿ ಆಯ್ತದೆ. ಈಗ ಅವಳು ಹೋಗೋಳೆ ಅಲ್ವಾ, ಅವಳೇ ಬಂದು ಕ್ಷಮೆ ಗಿಮೆ ಕೇಳ್ತಾಳೆ, ತಲೆ ಕೆಡಿಸ್ಕೋಬೇಡಿ. ಇನ್ನು ಅವಳಿಗೆ ಕ್ಷಮೆ ಕೇಳಿ ಅಂದ್ಬಿಟ್ಟು ನಾನು ಆಸೆ ಕಾಯ್ಕ ಕೂತಿದ್ದಾನೆ, ಅದು ಮುಂದೆ ಬರೋದು ಬೇಡ, ಅದರದ್ರ ಮುಂದೆ ಬರೋದು ಬೇಡ, ಅವಳಿಗೆ ಕ್ಷಮೆ ಕೇಳೋದು ಬೇಡ. ಯಾವಳು ಅಂದ್ಬಿಟ್ಟು ಬಂದಳು ಇಲ್ಲಿಗೆ ಬಂದಿದ್ದೆ, ನಾನು ಇರೋ ಜಾಗಕ್ಕೆ ಬಂದರೆ ನಾನು ಅವಳು ಕಾಲೇ ಕತ್ತರಿಸಾಕ್ಬಿಡ್ತೀನಿ. ನೀವೇನಾದ್ರು ಕರ್ಗಿರ್ಕ ಬರಕ್ಕೆ ಬಂದರೆ ನೋಡು ನವೀನ ಹೆಂಗೋ ಮಗ ಅನ್ಕೊಂಡು ಮಾತಾಡ್ತಾನೆ, ಕತೆ ಆಡ್ತಾನೆ, ಆಮೇಲೆ ಆ ಮಾತನ್ನ ಬಿಟ್ಬಿಡ್ತೀನಿ. ಆ ಮಾತನ್ನ ಬಿಟ್ಬಿಡ್ಬೇಕಾಯ್ತದೆ ನಾನು. ಏನೋ ಮಗಳ ಜೊತೆಗೆ ಅಚ್ಚುಕಟ್ಟಾಗಿ ಮಾತಾಡ್ತೀನಿ, ಕತೆ ಆಡ್ಕೊಳ್ತೀನಿ ಅನ್ಕೊಂಡು ಇವನು, ಆಮೇಲೆ ಮಾತುಕತೆ ಎಲ್ಲ ಬಿಟ್ಬಿಡ್ತೀನಿ. ನನಗೆ ಎಷ್ಟು ಚೆನ್ನಾಗಿರ್ತಾರೆ, ಚೆನ್ನಾಗಿದ್ರೆ ಚಂದ, ಇಲ್ಲಾಂದರೆ ನಾನು ಎಷ್ಟೊಂದಿರ್ಬೇಕು ಅಷ್ಟರಲ್ಲೇ. ನನ್ನ ಜೊತೆಗೆ ಯಾರೇ ಆಗಲಿ ಚೆನ್ನಾಗಿರೋರ ಜೊತೆ ಚೆನ್ನಾಗಿರ್ತೀನಿ. ನನ್ನ ಮನ್ಸಿಗೆ ನೋವು ಮಾಡಿದವ್ರಿಗೆ ನಾನು ಅಷ್ಟು ಕಷ್ಟ ಯಾಕನಪ್ಪ, ಬೇಕಾಗಿಲ್ಲ ಈ ಕತೆಗಳೆಲ್ಲ ನನಗೆ ಆಯ್ತಾ ಇಲ್ಲ, ಕೇಳ್ಕೊಂಡು ಮಾಡ್ಕೊಂಡಿರೋಕ್ಕೆ ಆಯ್ತಾ ಇಲ್ಲ, ನನಗೆ ರೋಸ್ ಹೋಗ್ಬಿಟ್ಟದೆ. ಈಗ ಒಬ್ಬೊಬ್ರು ಮಾತುವೆ ಮನಸ್ಸು ಚುಚ್ಚುತ್ತದೆ ಕಲ. ನಿಮ್ಮ ಮಗಳು ಹಂಗಂತಲ್ಲ, ಓಡೋಗಿದ್ದಾಳಂತಲ್ಲ, ಮುಡ್ತಿದ್ದಾಳಂತಲ್ಲ, ಯಾಕೆ ಹೇಳಿ ನನ್ನ ಕಷ್ಟವ. ನಾನು ಆಡಿದ್ಕೆ ಮಗಳು ಅಂತ ನಂಬಿದೆಕಲ್ಲ, ನಂಬಿದ್ಕೆ ಸರಿಯಾದ ಕೆಲಸ ಮಾಡಿದ್ಲು. ನಂಬಿದ್ಕೆ ಸರಿಯಾದ ಕೆಲಸ ಮಾಡ್ಬಿಟ್ಟು ಕಳಿಸಿದ್ಲು ಕತೆ. ಏನೋ ಅನ್ಕೊಂಡಿದ್ದೆ ನಾನು, ಸರಿಯಾಗೆ ಮಾಡವಳೆ. ಯಾವಾಗ ನೋಡಿದ್ರು ಮಗಳು ಅಂತ ಸಾಯ್ತಿದ್ನಲ್ಲ, ಆಡೋರು ಅಂತ ಇದ್ರು ಸಂಜೆ ಗಂಟೆ ಮಗಳು ಅಂತ ಅನ್ಬೇಡ. ಈ ಕಾಲದಲ್ಲಿ ಯಾರು ಮಕ್ಕಳು ಹಾಕಿಲ್ಲ, ಯಾರು ಹಾಕಿಲ್ಲ, ಎಲ್ಲವ ಅವರು ಆಸೆ ಇರೋ ಗಂಟೆ ಅವ್ರು ತೀರ್ಸ್ಕೊತಾರೆ ತೀಟೆಯ. ನಮ್ಮ ಕೈಲಿ ಕೆಲಸ ಮಾಡಿಸ್ಕೊಳ್ಳೋ ಗಂಟೆ ಜೀತ ಮಾಡಿಸ್ಕೊತಾರೆ. ನೀನು ಯಾಕೆ ಮಕ್ಕಳು ಅಂತ ಸತ್ತಿ ಮದುವೆ ಮಾಡಿ ಕಳಿಸು, ಎಷ್ಟಿದ್ರು ಅಷ್ಟೇ. ಏನು ನಿನಗೇನು ಮಾಡಿ ಮಟ್ಟಿ ಸಾಕಾಗಬೇಕಾಯ್ತಾ ಅಂತಂದರು. ನಾನು ಇರೋಳೊಬ್ಳು ಮಕ್ಕಳು ಕಷ್ಟ ಸುಖ ಅಚ್ಚುಕಟ್ಟಾಗಿ ಮದುವೆ ಮಾಡಿ ಒಂದು ಒಳ್ಳೆ ಮನೆ ಕಳಿಸೋದ ಅಂತ ನಾನು ಅನ್ಕೊಂಡೆ. ಇವಳು ಈ ಥರವ ಹುಡು ಚಿಕ್ಕವ, ನಾವು ನೋಡಿದ್ರು ಅಂತ ಒಳ್ಳೆ ಹುಡುಗ ಸಿಕ್ತಿತ್ತಿಲ್ವೇನೋ ಚಿಕ್ಕವ. ನಮ್ಮ ಬಾವರ್ಗೆ ಹೇಳಿಲ್ವಾ ಒಳ್ಳೆ ಹುಡುಗ ಅಂತ, ನೀನೇ ನೋಡಿದ್ದೀನಿ ನಂದಿನಿ ಗಂಡಿನ ಎಷ್ಟು ಒಳ್ಳೆಯವರು ಅಂತ. ಅಲ್ಲ ಕನ್ನವಿನ, ಇಲ್ಲಿ ಒಳ್ಳೆಯವರು ಕೆಟ್ಟವ್ರು ಬರೋಕಿಲ್ಲ ಕನ್ನವಿನ. ಅವ್ಳು ಮಾಡ್ರ ಕೆಲಸ ನೋಡು ನವೀನ, ನೀನು ಸುಮ್ಮನೆ ಅದನ್ನೇ ತೆಗಿಬೇಡ ಕನ್ನವಿನ. ನೀನು ನವೀನ ಸುಮ್ಬಿಡು, ನೀನು ಅತ್ತೆ ಸರಿ ಕದ್ಬಿಡಿ. ನಿಮ್ಗೆ ಯಾವಾಗ ಸಮಾಧಾನ ಆಯ್ತದೆ ಆವಾಗಲೇ ಸುದ್ದಿ ಮಾತಾಡೋದ, ಮುಂದೆ ಸುದ್ದಿ ಮಾತಾಡಕ್ಕೆ ಹೋಗ್ಬೇಡಿ ನೀವು. ಸರಿ ಕದ್ಬಿಡಿ, ಸರಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.